ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಎಲ್ಲರ ಮೇಲೂ ಕೂಡ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾಕಾಲ ಇರಲಿ ಅಂತ ಕೂಡ ಕೇಳ್ಕೊಳ್ತಾ, ಎಲ್ಲ ನನ್ನ ಪ್ರೀತಿ ಅಕ್ಕ ತಂಗಿರಿಗೆ, ಅಣ್ಣ ತಮ್ಮಂದರಿಗೆ, ಸ್ನೇಹಿತರಿಗೆ, ಚಿಕ್ಕವರಿಗೆ, ದೊಡ್ಡವರಿಗೆ, ಪ್ರತಿಯೊಬ್ಬರಿಗೂ ಕೂಡ ನಮಸ್ಕಾರಗಳನ್ನ ತಿಳಿಸ್ತಾ, ಗುರುರಾಯರ ಆಶೀರ್ವಾದ ಇರಲಿ ಅಂತ ಕೂಡ ಕೇಳ್ಕೊಳ್ತಾ, ರಾಯರಲ್ಲಿ ಪ್ರಾರ್ಥನೆ ಕೂಡ ಮಾಡ್ಕೊಳ್ತಾ, ಸ್ನೇಹಿತರೆ, ಲೈಫಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ ಅನ್ನೋದಕ್ಕೆ ಈ ಒಂದು ಎರಡು ಪದಗಳು ಸಾಕ್ಷಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಯಾವುದು ಕೂಡ ನಮ್ಮನ್ನು ಬಿಡೋದಿಲ್ಲ ಅನ್ನೋದು ಕೂಡ ಈ ಒಂದು ಎರಡು ಪದಗಳ ಮುಖಾಂತರ ನಿಮಗೆ ಅರ್ಥ ಆಗತ್ತೆ. ನೋಡಿ, ಒಂದು ಊರಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಇರ್ತಾನಂತೆ, ತುಂಬಾ ಶ್ರೀಮಂತ. ಆತನಿಗೆ ದುಡ್ಡು ಕಾಸು ಏನೂ ಕೂಡ ಕೊರತೆ ಇರೋದಿಲ್ಲ. ಆದರೆ ಆತ ಪ್ರತಿಯೊಬ್ಬರಿಗೂ ಕೂಡ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇರ್ತಾನಂತೆ. ಪ್ರತಿಯೊಬ್ಬರಿಗೂ ಕೂಡ ತೊಂದರೆ ಕೊಡುವಂಥದ್ದು, ಅದರಲ್ಲಿ ಮಜವನ್ನು ಪಡ್ಕೊಳ್ಳುವಂಥದ್ದು, ಅಂದರೆ ಮತ್ತೊಬ್ಬರಿಗೆ ತೊಂದರೆನ ಕೊಟ್ಟು ಖುಷಿ ಪಡುವಂಥದ್ದು, ಮಜಾ ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇರ್ತಾನಂತೆ ಒಬ್ಬ ಶ್ರೀಮಂತ ವ್ಯಕ್ತಿ. ಆತನಿಗೆ ಇದ್ದಕ್ಕಿದ್ದಂಗೆ ಏನಾಗ್ಬಿಡುತ್ತೆ, ಒಂದು ದಿನ ವಿಪರೀತ ಒಂದು ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗ್ಬಿಡುತ್ತೆ. ಸುಮಾರು ಕಡೆ ಓಡಾಡ್ತಾನೆ. ಸ್ವಲ್ಪ ತಾತ್ಕಾಲಿಕವಾಗಿ ಕಮ್ಮಿ ಆಗುತ್ತೆ, ಮತ್ತೆ ಬರುತ್ತೆ, ತಾತ್ಕಾಲಿಕವಾಗಿ ಕಮ್ಮಿ ಆಗುತ್ತಂತೆ, ಮತ್ತೆ ಬರುತ್ತಂತೆ. ಹಾಗಾಗಿ ಏನು ಮಾಡ್ತಾನೆ, ಆತ ಮಾಡದೇ ಇರುವಂತಹ ಒಂದಿಷ್ಟು ಪ್ರಯತ್ನಗಳೇ ಇರೋದಿಲ್ಲ. ಎಲ್ಲ ಯಾರು ಏನು ಹೇಳ್ತಾರೆ ಎಲ್ಲ ಕಡೆ ಹೋಗಿ ಎಲ್ಲ ವೈದ್ಯರನ್ನು ಭೇಟಿ ಆಗ್ತಾನಂತೆ, ಎಲ್ಲ ರೀತಿ ಒಂದಿಷ್ಟು ಮಾಡ್ತಾನಂತೆ. ಆದರೂ ಕೂಡ ಆತನಿಗೆ ಆರೋಗ್ಯದಲ್ಲಿ ಏನೂ ಕೂಡ ಸುಧಾರಣೆ ಅನ್ನೋದು ಆಗೋದಿಲ್ವಂತೆ. ಕೊನೆಗೊಂದು ದಿನ ಏನಾಗುತ್ತೆ, ಆತನ ಉಸಿರು ಇನ್ನು ಕೆಲವೇ ಕ್ಷಣಗಳಲ್ಲಿ ಅಥವಾ ಕೆಲವೇ ಗಂಟೆಗಳಲ್ಲಿ ಅನ್ಕೋಬೋದು, ಅಥವಾ ಕೆಲವೇ ದಿನಗಳಲ್ಲಿ ಹೋಗುತ್ತೆ ಅನ್ನುವಂಥ ಸೂಚನೆ ಆತನಿಗೆ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಕಾಡೋದಕ್ಕೆ ಶುರುವಾಗುತ್ತಂತೆ. ಅಂದರೆ ಯಾವುದೂ ಕೂಡ ನಮ್ಮನ್ನು ಹೊರತಿಲ್ಲ, ಗೊತ್ತಾಗುತ್ತಂತೆ. ಕೊನೆಗಳಿಗೆ ಆತನಿಗೆ ಇನ್ನೇನು ಆತನ ಪ್ರಾಣ ಪಕ್ಷಿ ಆರೋಗುತ್ತೆ ಅನ್ನೋ ಸಮಯದಲ್ಲಿ ಆತನಿಗೆ ಗೊತ್ತಾಗುತ್ತಂತೆ. ಗೊತ್ತಾದಾಗ ಆತ ಏನು ಮಾಡ್ತಾನಂದರೆ, ಮಲಗಿದಲ್ಲೇ ಆತನಿಗೆ ಕಣ್ಣಲ್ಲಿ ನೀರು ಬರೋಕ್ಕೆ ಶುರುವಾಗುತ್ತಂತೆ. ಆತನ ಆತ್ಮೀಯರೊಬ್ಬರು, ಆತನ ಸ್ನೇಹಿತರೊಬ್ಬರು ನೋಡ್ತಾರಂತೆ, ಏನೋ ಈ ಥರ ಅಳ್ತಾ ಇದೆಯಾ ನೀನು, ಏನಾಯಿತು, ಯಾಕೆ ನೀನು ಹೋಗ್ಬಿಡ್ತೀನಿ, ನಿನ್ನ ಪ್ರಾಣ ಪಕ್ಷಿ ಹಾರೋಗ್ಬಿಡುತ್ತೆ ಅಂತ ಭಯ ಆಗ್ತಾ ಇದೆಯಾ ಅಂತ ಕೇಳಿದಾಗ ಆತ, ಇಲ್ಲ ಅದಕ್ಕೆ ಆಗ್ತಾ ಇಲ್ಲ ನನಗೆ. ಮತ್ತೆ ಅಂತ ಕಳ್ತಾ ಇದೆಯಾ ನೀನು ಅಂತ ಕೇಳಿದಾಗ, ಇಲ್ಲ ನಿಜವಾಗ್ಲೂ ನನಗೆ ಒಂದು ಸಮಯದಲ್ಲಿ ಗೊತ್ತಾಗಲಿಲ್ಲ, ಮತ್ತೊಬ್ಬರಿಗೆ ತೊಂದರೆ ಕೊಟ್ಟು ನಾನು ಮಜಾ ತಗೊತಾ ಇದ್ದೆ, ಮತ್ತೊಬ್ಬರಿಗೆ ತೊಂದರೆ ಕೊಟ್ಟು ಮತ್ತೊಬ್ಬರಿಗೆ ನೋವನ್ನು ಕೊಟ್ಟು ನಾನು ತುಂಬ ನಗ್ತಾ ಇದ್ದೆ, ಆ ಕ್ಷಣಕ್ಕೆ ತುಂಬ ಖುಷಿ ಪಡ್ತಾ ಇದ್ದೆ. ಆದರೆ ಇವಾಗ ನನಗೆ ಅದೆಲ್ಲ ಕಣ್ಮುಂದೆ ಬರ್ತಾ ಇದೆ, ಅದೆಲ್ಲ ಒಂದು ರೀತಿ ಸೈಕಲ್ ಥರ ನನ್ನ ಮುಂದೆ ರೌಂಡ್ ಹೊಡಿತಾ ಇದೆ. ಪ್ರತಿಯೊಂದು ಕೂಡ ನಾನು ಯಾರ್ಯಾರಿಗೆ ತೊಂದರೆ ಕೊಟ್ಟನೋ, ನಾನು ಏನೇನು ಮಾಡಿದ್ನೋ ಎಲ್ಲವೂ ಕೂಡ ನನಗೆ ಗೊತ್ತಾಗ್ತಾ ಇದೆ. ಜೊತೆಗೆ ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಗಂಟೆಗಳಲ್ಲಿ ನನ್ನ ಪ್ರಾಣ ಪಕ್ಷಿ ಕೂಡ ಹಾರೋಗುತ್ತೆ ಅನ್ನುವಂಥ ಸೂಚನೆ ಕೂಡ ನನಗೆ ಕಾಡ್ತಾ ಇದೆ. ಆದರೆ ನಾನು ಅಳ್ತಾ ಇರೋದು ಅದಕ್ಕಲ್ಲ, ಅವ್ರ ಹತ್ರ ಹೋಗಿ ಕ್ಷಮೆಯನ್ನು ಕೇಳುವಂಥ ಭಾಗ್ಯ ಕೂಡ ನನಗಿಲ್ಲ, ಅಷ್ಟು ಸಮಯ ಕೂಡ ದೇವರು ನನಗೆ ಕೊಡಲಿಲ್ಲ. ಕಣ್ಣು ಮುಂದೆ ಬರೀ ಇದೇ ಕಾಡ್ತಾ ಇದೆ. ಒಂದು ಕ್ಷಣ ನಾನು ಏನಾದರೂ ನನ್ನ ತಪ್ಪಿನ ಅರಿವು ನಾನು ಮುಂಚೆ ಚೆನ್ನಾಗಿದ್ದಾಗೆ ಆಗ್ಬಿಟ್ಟಿತ್ತಂತ ಅಂದರೆ ನಾನು ಇನ್ನೂ ಸ್ವಲ್ಪ ದಿನ ಇರ್ತಾ ಇದ್ನೇನು. ನನಗೆ ಈ ರೀತಿ ಕಾಡ್ತಾ ಇದೆ, ಪ್ರತಿಯೊಂದು ಕೂಡ ಕಾಡ್ತಾ ಇದೆ, ಪ್ರತಿಯೊಂದು ಕೂಡ ಕಣ್ಮುಂದೆ ಕಾಣ್ತಾ ಇದೆ ಅಂತ ಆ ಶ್ರೀಮಂತ ವ್ಯಕ್ತಿ ಹೇಳ್ತಾನಂತೆ. ಹೇಳಿದಾಗ ಆ ಕ್ಷಣಕ್ಕೆ ಅವ್ರು ಹೇಳ್ತಾರಂತೆ, ಅದಕ್ಕೋಸ್ಕರ ಹೇಳೋದು, ನಾವು ಬದುಕಿದಾಗ ಒಬ್ರಿಗೆ ಒಳ್ಳೇದನ್ನ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ಒಬ್ಬರಿಗೆ ಕೆಟ್ಟದನ್ನ ಮಾಡಬಾರ್ದು ಸ್ನೇಹಿತ ಅಂತ ಅವ್ರ ಆತ್ಮೀಯರೊಬ್ಬರು ಅವರಿಗೆ ಹೇಳ್ತಾರಂತೆ. ಆತ ಹೇಳಿದಾಗ ಅವ್ರ ಕೈನ ಗಟ್ಟಿಯಾಗಿ ಹಿಡ್ಕೊಂಡೆ ಆ ವ್ಯಕ್ತಿ, ಶ್ರೀಮಂತ ವ್ಯಕ್ತಿ ಏನು ಮಾಡ್ತಾರಂದರೆ ಅವ್ರ ಜೊತೆನೇ ಇದ್ದು ಆವಾಗ ಅವ್ರ ಕೈನ ಗಟ್ಟಿಯಾಗಿ ಹಿಡ್ಕೊಂಡೆ ಅವ್ರ ಪ್ರಾಣ ಪಕ್ಷಿ ಹಾರೋಗುತ್ತಂತೆ. ಸ್ನೇಹಿತರೆ, ಇದರ ಅರ್ಥ ಏನಂತ ಅಂದರೆ, ನಮಗೆ ಒಬ್ರಿಗೆ ಒಳ್ಳೇದನ್ನ ಮಾಡೋಕ್ಕಾಗಿಲ್ವಾ, ಬಿಟ್ಬಿಡ್ಬೇಕು. ಯಾಕಂದರೆ ಒಂದಲ್ಲ ಒಂದು ಸಲ ಕರ್ಮ ಅನ್ನೋದು ಖಂಡಿತವಾಗ್ಲೂ ಕೂಡ ಕಾಡುತ್ತೆ. ಯಾರನ್ನೂ ಸಮೇತ ಬಿಟ್ಟಿಲ್ಲ, ನನ್ನನ್ನು ಸೇರೆ ಹೇಳ್ತಾ ಇದ್ದೀನಿ, ಯಾರನ್ನೂ ಕೂಡ ಬಿಟ್ಟಿಲ್ಲ. ನಾನು ಹೇಳೋದೇನಂತ ಅಂದರೆ, ಸುಮ್ಮನೆ ಯಾವುದಾದ್ರೂ ಮುಗ್ಧ ವ್ಯಕ್ತಿಗಳ ಮೇಲೆ ಅಥವಾ ಯಾರಾದರೂ ಕೆಲವ್ರು ಏನಂತ ಅಂದರೆ ಯಾರ ತಂಟೆಗೆ ಹೋಗ್ತಾ ಇರಲ್ಲ ಅಂಥ ವ್ಯಕ್ತಿಗಳ ಮೇಲೆ, ಅಥವಾ ತಾವಾಯಿತು ತಮ್ಮ ಸಂಸಾರ ಆಯಿತು, ತಮ್ಮ ಜೀವನ ಆಯಿತು, ತಮ್ಮ ಮನೆ ಆಯಿತು ಅಂತ ಬದುಕ್ತಾ ಇರೋರಿಗಾಗಲಿ ಇರ್ತಾ ಇರ್ತಾರೆ, ಅಂಥವ್ರ ಮೇಲೆ ಒಂದು ದೌರ್ಜನ್ಯಗಳನ್ನು ಎಸ್ಕೋದಾಗಲಿ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಆ ಕ್ಷಣಕ್ಕೆ ಒಂದು ಖುಷಿ ಸಂತೋಷ ಅನ್ನೋದು ಸಿಗ್ಬೋದು ಹೊರತಾಗಿ ಅದು ಶಾಶ್ವತವಾಗಿ ಸಿಗುತ್ತೆ ಅನ್ನೋದು ತಪ್ಪು. ಖಂಡಿತವಾಗ್ಲೂ ಕೂಡ ಆ ಕರ್ಮ, ಒಂದು ಕೆಟ್ಟ ಕರ್ಮ ನಮ್ಮಿಂದ ಆಗ್ತಾ ಇದೆ ಅಂತ ಅನ್ಕೋಬೇಕು. ನಾವು ಯಾರಿಗಾದರೂ ಕೂಡ ಸುಮ್ಮನೆ ತೊಂದರೆಯನ್ನು ಕೊಡ್ತಾ ಇದ್ದೀವಿ, ಸುಮ್ಮನೆ ಒಂದು ಕಣ್ಣೀರನ್ನ ಹಾಕಿಸ್ತಾ ಇದ್ವಿ, ಸುಮ್ಮನೆ ಅವ್ರಿಗೆ ಏನೋ ಮಾಡ್ತಾ ಇದ್ದೀವಿ ಅಂತ ಅಂದರೆ ಆ ಕರ್ಮ ಫಲ, ಕೆಟ್ಟ ಕರ್ಮ ಫಲ ಇದೆ ಅಲ್ವಾ, ಅಥವಾ ಯಾರಿಗೋ ಏನಾದರೂ ಕೆಟ್ಟದಾಗಿದ್ದು ನೋಡಿ ನಗ್ತಾ ಇದ್ದೀವಿ ಅಂತ ಅಂದರೆ ಅಲ್ಲಿ ಒಂದು ಕೆಟ್ಟ ಕರ್ಮವನ್ನು ನಾವು ಮಾಡಿದ್ದೀವಿ ಅಂತ ಬರೆದಿಟ್ಕೊಂಡ್ಬಿಡ್ಬೇಕು, ಅವತ್ತೇ ಬರೆದಿಟ್ಕೊಂಡ್ಬಿಡ್ಬೇಕು. ಹೌದು, ಇವತ್ತು ನಾನೊಂದು ಕೆಟ್ಟ ಕರ್ಮ ಮಾಡಿದ್ದೀನಿ, ಇದರ ಫಲವನ್ನು ನಾನು ಖಂಡಿತವಾಗ್ಲೂ ಕೂಡ ಅನುಭವಿಸ್ತೀನಿ, ಇದನ್ನು ತಪ್ಪಿಸೋಕೆ ಯಾರಿಂದ ಕೂಡ ಆಗಲ್ಲ ಅನ್ನೋ ಸತ್ಯವನ್ನು ನಾವು ಅರ್ಥ ಮಾಡ್ಕೊಂಡು ಬರೆದಿಟ್ಕೊಂಡ್ಬಿಡ್ಬೇಕು. ಅದೇ ರೀತಿ ನಾವು ಒಂದು ಒಳ್ಳೆ ಕೆಲಸವನ್ನು ಮಾಡಿದಾಗಲೂ ಕೂಡ ಅಷ್ಟೇ, ಇವತ್ತೇನೋ ನಾನು ಮಾಡಿದ್ದೀನಪ್ಪ, ಅದನ್ನು ಮನಸ್ಸಲ್ಲಾಗಲಿ ಬರೆದಿಟ್ಕೊಳ್ಳೋದ್ರಲ್ಲಿ ಖಂಡಿತ ಮಾಡಿ ತಪ್ಪಿಲ್ಲ. ಆದರೆ ನಾನು ಹೇಳುವಂಥದ್ದು ಏನಂತಂದರೆ, ಒಳ್ಳೆಯದನ್ನು ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಬಿಟ್ಬಿಡೋಣ, ಆದರೆ ಕೆಟ್ಟ ಕೆಲಸವನ್ನು ಯಾವತ್ತೂ ಕೂಡ ಒಬ್ರಿಗೆ ಕೆಟ್ಟದನ್ನ ಮಾಡೋದನ್ನಂತೂ ಖಂಡಿತವಾಗ್ಲೂ ಕೂಡ ಮಾಡಬಾರ್ದು.
ಯಾಕಂದರೆ ಆ ವ್ಯಕ್ತಿಗೆ ಎಲ್ಲ ಇತ್ತು, ಹಣ, ಆಸ್ತಿ, ಅಂತಸ್ತು, ತುಂಬ ಜನ ಕೆಲಸಕ್ಕಿರ್ತಾರೆ ಆತನ ಹತ್ರ, ಆದರೂ ಕೂಡ ತನ್ನ ಪ್ರಾಣವನ್ನು, ತನ್ನ ಪ್ರಾಣ ಪಕ್ಷಿಯನ್ನು ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ ಆತನಿಗೆ. ಕೊನೆಗಳಿಗೆಲ್ಲಿ ಆತನಿಗೆ ಕಣ್ಮುಂದೆ ಬರುತ್ತಂತೆ, ಸುಮ್ಮನೆ ನಾನು ಜನಗಳಿಗೆ ತೊಂದರೆ ಕೊಡ್ತಾ ಇದ್ದೆ, ಸುಮ್ಮನೆ ಎಷ್ಟೋ ಜನಕ್ಕೆ ನಾನು ಏನೇನೋ ಮಾಡಿದೆ, ಏನೇನೋ ಅಂದೆ, ಆಡಿದೆ, ಏನೇನೋ ಮಾಡಿದೆ, ಆದರೆ ಇವತ್ತು ನನಗೆ ಅದೆಲ್ಲ ಕಣ್ಮುಂದೆ ಬರ್ತಾ ಇದೆ. ಬಟ್ ಈಗ ನನ್ನ ಪ್ರಾಣ ಉಳಿಸ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ. ಅವ್ರ ಹತ್ರ ಹೋಗಿ ಕ್ಷಮೆ ಕೇಳೋಣ ಅಂತ ಅನ್ಸುತ್ತಂತೆ ಆ ವ್ಯಕ್ತಿಗೆ, ಬಟ್ ಕ್ಷಮೆ ಕೇಳುವಷ್ಟು ಕೂಡ ಇಲ್ಲ. ಯಾಕಂದರೆ ಆತನಿಗೆ ಹಾಸಿಗೆಯಿಂದ ಎದ್ದು ಬರೋಷ್ಟು ಕೂಡ ಇರೋದಿಲ್ಲ. ಅಷ್ಟು ಆತನಿಗೆ ಒಂದು ಸಮಸ್ಯೆಗಳನ್ನೋದು ಆರೋಗ್ಯದಲ್ಲಿ ಎದುರಾಗ್ಬಿಡುತ್ತಂತೆ. ನೋಡಿ, ನಾನು ಹೇಳೋದೇನಂತ ಅಂದರೆ, ಕರ್ಮ ಅನ್ನೋದು ಯಾರನ್ನೂ ಕೂಡ ಯಾವತ್ತೂ ಕೂಡ ಬಿಡೋದಿಲ್ಲ. ಸಾಧ್ಯವಾದಷ್ಟು ಕೂಡ ಒಳ್ಳೆಯದನ್ನೇ ಮಾಡೋಣ, ಒಳ್ಳೆಯದನ್ನೇ ಬಯಸೋಣ. ಅದು ಕೂಡ ಆಗಿಲ್ಲ ಅಂದರೆ ಸುಮ್ಮನಿದ್ದು ಬಿಡೋಣ ಅಲ್ವಾ. ಈ ಒಂದು 2 ಸಾಲುಗಳನ್ನು ಹೇಳಬೇಕಂತ ಅನ್ನಿಸ್ತು. ದೊಡ್ಡವರು ಹೇಳಿರ್ತಕ್ಕಂಥದ್ದು, ಒಂದು ಕಡೆ ಓದಿರ್ತಕ್ಕಂಥದ್ದು ಕೂಡ ತುಂಬ ಚೆನ್ನಾಗಿದೆ. ಮನಸ್ಸಿಗೆ ಕೂಡ ತುಂಬ ಒಂದೇನೋ ಅರ್ಥಪೂರ್ಣವಾಗಿ ಒಂದಿಷ್ಟು ನೆಮ್ಮದಿನ ಕೊಡುತ್ತೆ. ನಿಮಗೂ ಕೂಡ ಕೇಳಿ ಎಲ್ಲೊಂದು ಕ್ಷಣ ಒಂದು ಸ್ವಲ್ಪ ಸಮಾಧಾನ ಅನ್ನಿಸ್ತು ಅಂತ ಅಂದ್ಕೊತೀನಿ. ಎಲ್ಲರೂ ಕೂಡ ಚೆನ್ನಾಗಿರಿ. ಜೀವನ ಅನ್ನೋದೇ ಕಷ್ಟ ಸುಖಗಳ ನಡುವೆ ಹೋರಾಡುವಂಥ ಒಂದು ಯುದ್ಧ. ಕಷ್ಟಗಳು ಮುಗಿಯುತ್ತಂತನೂ ಇಲ್ಲ, ಶಾಶ್ವತವಾಗಿ ಮುಗಿಯಲ್ಲ, ಒಂದಾದ್ಮೇಲೆ ಒಂದು ಇದ್ದೇ ಇರುತ್ತೆ. ಆದರೆ ಇರೋದರಲ್ಲಿ ಸ್ವಲ್ಪ ರಿಲೀಫ್ ಆಗಿ ನಾವು ಕೇಳ್ಕೊಳ್ಳೋದು ದೇವ್ರ ಹತ್ರ ಆಗಲಿ, ನಮ್ಮ ಗುರು ರಾಘವೇಂದ್ರ ಪ್ರಭುಗಳ ಹತ್ರ ಆಗಲಿ, ನಮ್ಮ ಆರಾಧ್ಯ ದೇವರು ಆಂಜನೇಯ ಸ್ವಾಮಿ ವಿನಾಯಕರ ಹತ್ರ ಆಗಲಿ, ಮುಕ್ಕೋಟಿ ದೇವ್ರ ಹತ್ರ ಆಗಲಿ, ಗಂಗಮ್ಮ ದೇವ್ರ ಹತ್ರ ಆಗಲಿ ಕೇಳ್ಕೊಳ್ಳೋದು ಇಷ್ಟೇ. ಇರೋದರಲ್ಲಿ ಏನೇ ಕಷ್ಟ ಕೊಟ್ಟರು ಕೂಡ ನಿಭಾಯಿಸೋ ಶಕ್ತಿನೂ ಕೂಡ ಜೊತೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಮುಕ್ತ ಜೀವಗಳಲ್ವಾ, ನಾವೆಲ್ಲರೂ ಕೂಡ ಏನು ಮಾಡ್ತೀವಿ, ಇವತ್ತು ಕಣ್ಣೀರು ಹಾಕಿ ಅಳ್ತೀವಿ, ಕಷ್ಟಗಳಿಂದ ಮುಕ್ತಿ ಕೊಡು ದೇವರೇ, ನಿನ್ನ ಬಿಟ್ಟರೆ ಯಾರು ಗತಿ ಇಲ್ಲ ಅಂತ ಪಾದವನ್ನು ಹಿಡಿದಿದ್ದೀವಿ. ಖಂಡಿತ ಒಳ್ಳೇದು ಮಾಡ್ತಾರೆ. ಒಳ್ಳೆ ದಾರಿಲಿ ನಡೆಯೋರಿಗೆ 1000 ಸಮಸ್ಯೆಗಳು, ವಿಘ್ನಗಳು ಖಂಡಿತ ಇರೋದೆ. ಬಟ್ ಎಲ್ಲ ದೇವರ ನಂಬಿದ ಮೇಲೆ ಎಲ್ಲ ವಿಘ್ನಗಳು ಕೂಡ ದೂರ ಆಗುತ್ತೆ. ಪ್ರತಿಯೊಬ್ಬರು ನಗ್ತಾ ಇರಿ, ನಗಿಸ್ತಾ ಇರಿ. ನನ್ನ ಪ್ರೀತಿಯ ಕುಟುಂಬ ಯಾವಾಗಲೂ ನಗ್ನಾಗ್ತಾ ಇದ್ರೇ ಚಂದ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.